ನಮಸ್ಕಾರ. ಸುದ್ದಿವೃಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. BBMP ವಾರ್ಡ್ ವಿಂಗಡಣೆ. ಹೆಮ್ಮಿಗೆಪುರ ಉಳಿತು, ಕೆಂಗೇರಿ ಇದೆ, ಕೆಂಗೇರಿಯಲ್ಲಿಲ್ಲ. ಕೆಂಗೇರಿ ಇದೆ, ಕೆಂಗೇರಿಯಲ್ಲಿಲ್ಲ ಎನ್ನುವ ವಿಶೇಷ ಕಾರ್ಯಕ್ರಮ ಇದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಜನೆಗೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ವಾರ್ಡ್ ವಿಂಗಡಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವ ಸಂದರ್ಭದೊಳಗೆ ವಾರ್ಡ್ ವಿಂಗಡಣೆ ಹಾಗೂ ಗಡಿಯನ್ನು ನಿರ್ಧರಿಸಿ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಗಡಿಗಳ ವಿವರಗಳನ್ನು ಎಲ್ಲರೂ ಈಗಾಗಲೇ ಗಮನಿಸಿದ್ದಾರೆ, ಗೊತ್ತಿದೆ. ಹಾಗೆ ಗಡಿಗಳ ವಿವರಕ್ಕೆ ಹೋಗುವುದಿಲ್ಲ. ವೆಸ್ಟ್ ಡಿವಿಷನ್ಗೆ ಸೇರಿದಂತಹ GBA ಒಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ 12 ವಾರ್ಡ್ಗಳು ವಿಂಗಡಣೆಯಾಗಿದೆ. 11 ವಾರ್ಡ್ ಪಶ್ಚಿಮ ವಿಭಾಗಕ್ಕೆ, 1 ವಾರ್ಡ್ ಯಥಾ ಪ್ರಕಾರ ಬೆಂಗಳೂರು ದಕ್ಷಿಣ ವಿಭಾಗಕ್ಕೆ ಸೇರ್ಪಡೆಯಾಗಿದೆ. ಮೊದಲಿಗೆ ವಾರ್ಡ್ ನಂಬರ್ಗಳನ್ನು ಹೇಳಿ ನಂತರ ಹೆಮ್ಮಿಗೆಪುರ ಹಾಗೆಯೇ ಉಳಿದಂಥದ ಹಿನ್ನೆಲೆ ಏನು, ಕೆಂಗೇರಿ ಇದೆ ಆದರೆ ಕೆಂಗೇರಿಯಲ್ಲಿಲ್ಲ ಅನ್ನುವಂಥ ಒಂದೆರಡು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆ ಮಧ್ಯೊಳಗೆ ಭಾರತೀಯ ಜನತಾ ಪಕ್ಷದ ಕೆಲ ಮುಖಂಡರುಗಳು ಒಂದಷ್ಟು ವಿಚಾರವನ್ನು ಹೊರತುಪಡಿಸಿ ಸ್ವಾಗತ ಮಾಡಿರ್ತಕ್ಕಂಥದ್ದನ್ನು ಕೂಡ ಇದರ ಜೊತೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಶ್ಚಿಮ GBA ವಿಭಾಗಕ್ಕೆ 11 ವಾರ್ಡ್ಗಳು. ದೊಡ್ಡಬಿದ್ರಕಲ್ಲು ವಾರ್ಡ್ ಸಂಖ್ಯೆ 11, ಅಂದ್ರಹಳ್ಳಿ ವಾರ್ಡ್ ಸಂಖ್ಯೆ 12, ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ ಸಂಖ್ಯೆ 13, ಹೇರೋಹಳ್ಳಿ 14, ಬ್ಯಾಡರಹಳ್ಳಿ 15, ಉಲ್ಲಾಳ್ 16, ನಾಗದೇವನಹಳ್ಳಿ 17. ಹೊಸದಾಗಿ ಕೆಂಗಲ್ ಹನುಮಂತಯ್ಯ ಪಶ್ಚಿಮ ವಾರ್ಡಿನ ಹೆಸರು ವಾರ್ಡ್ ನಂಬರ್ 18. ಅದು ಬಂಡೆಮಠ ಅಲ್ಲ, ಸುಭಾಷ್ ನಗರ ಬೇಡ, ಬಂಡೆಮಠ ಬೇಕು. ಈ ಮಧ್ಯೊಳಗೆ ಕೆಂಗಲ್ ಹನುಮಂತಯ್ಯ ಪಶ್ಚಿಮ ವಾರ್ಡ್ ಅಂಥೇಳಿ ಹೆಸರು ನಾಮಕರಣವಾಗಿದೆ. 19 ಕೆಂಗೇರಿ, 20ನೇ ವಾರ್ಡ್ ಸಂಖ್ಯೆ ಹೆಮ್ಮಿಗೆಪುರ, 21ನೇ ವಾರ್ಡ್ ಸಂಖ್ಯೆ ಮೈಲ್ಸಂದ್ರ ಆಗಿದೆ. ಇನ್ನೊಂದು ವಾರ್ಡ್ ಸಂಖ್ಯೆ 52 ಆಗಿ ಅದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಕೊಂಡಿದೆ. ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ವಾರ್ಡ್ ನಂಬರ್ 52, ಅದು ತಲಗಟ್ಟಪುರ ವಿಧಾನಸಭಾ ಕ್ಷೇತ್ರ, ಯಶವಂತಪುರ ಕ್ಷೇತ್ರ. ಇದಿಷ್ಟು ವಾರ್ಡ್ಗಳ ವಿಂಗಡಣೆ ಆಗಿರ್ತಕ್ಕಂಥದ್ದು. ಆ ವಿಚಾರಕ್ಕೆ ಹೋಗುವುದಾದರೆ ಅನೇಕರು ಆಕ್ಷೇಪಣೆಗಳನ್ನು ಸಲ್ಲಿಸಿದರು. ಹೆಮ್ಮಿಗೆಪುರ ವಾರ್ಡ್ ಬದಲಿಗೆ ಕೆಂಗೇರಿ ಆಗಬೇಕು, ಹೆಮ್ಮಿಗೆಪುರದೊಳಗೆ ಐತಿಹಾಸಿಕವಾದಂತಹ ಕುರುಹುಗಳಿವೆ. ಕೆಂಗಲ್ ಹನುಮಂತಯ್ಯನವರು ಓದಿದ ಶಾಲೆ ಒಂದು ಕಡೆಗಾದರೆ, ಸೋಮೇಶ್ವರ ದೇವಸ್ಥಾನ ಇರುವಂಥದ್ದು ಐತಿಹಾಸಿಕ ದೇವಾಲಯ, ಮಹಾತ್ಮ ಗಾಂಧೀಜಿ ಭೇಟಿ ಕೊಟ್ಟಂಥದ್ದು, ವಿದ್ಯಾಪೀಠ ಇರುವಂಥದ್ದು, ಸರ್ ಸಿ ವಿ ರಾಮನ್ ಅವರ ತೋಟ ಇರುವಂಥದ್ದು, ಈ ಎಲ್ಲ ಐತಿಹಾಸಿಕ ಕುರುಹುಗಳಿರುವಂತಹ ಕ್ಷೇತ್ರ ಹೆಮ್ಮಿಗೆಪುರವಾಗಿದೆ. ಅದು ಬೇಡ. ಅದರಲ್ಲೂ ಹೆಮ್ಮಿಗೆಪುರದಲ್ಲಿರುವಂಥ ಮತದಾರರ ಸಂಖ್ಯೆಯೇ ಕಡಿಮೆ, ಕೆಂಗೇರಿಯ ಕೋಟೆ ಒಳಗೊಂಡಂತೆ ಅದಕ್ಕೆ ಸೇರಿರುವುದರಿಂದ ಕೆಂಗೇರಿ ಅಂತ ಹೆಸರಿಡಬೇಕು ಅಂಥೇಳಿ ಅನೇಕರು ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದ್ರು, ಪಕ್ಷಾತೀತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಿದರು. ಆದರೆ ಕೆಂಗೇರಿ ಆಗಲಿಲ್ಲ. ಈಗ ಕೆಂಗೇರಿ ಆಗಿದೆ. ಅದು ಯಾವುದು ಅಂತ ಆಮೇಲೆ ಹೇಳ್ತೇನೆ ನಾನು. ಅದು ಹೆಮ್ಮಿಗೆಪುರವನ್ನಾಗಿಯೇ ಉಳಿಸಲಾಯಿತು. ಯಾಕೆ? ಐತಿಹಾಸಿಕ ಕುರುಗಳಿರುವಂಥ ಕ್ಷೇತ್ರಗಳ ಹೆಸರುಗಳು ಹಾಗೆ ಉಳಿಯುವುದು ಬೇಡವೇ ಎನ್ನುವ ವಿಚಾರ ಬಂದಾಗ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರು ಕೂಡ ಇದನ್ನು ಸೋಮೇಶ್ವರ ವಾರ್ಡ್ ಅಂತ ಮಾಡಿಸ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟು ಪತ್ರವನ್ನು ಹಾಕಿ, ಪತ್ರ ವ್ಯವಹಾರವನ್ನು ಮಾಡಿ, ದೂರವಾಣಿಯನ್ನು ಮಾಡಿ ಒತ್ತಡವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದರಂತೆ. ಮತ್ತು ಯಾಕೆ ಸೋಮಶೇಖರ್ ಅವರಿಗಿಂತ ಜಗಜೆಟ್ಟಿ ಇನ್ನೊಬ್ಬರು ಬೇಕಾ? ಅವರ ಕೈಯಲ್ಲೇ ಎಲ್ಲ ಶಕ್ತಿಗಳು ಇದೆ ಎನ್ನುವ ಮಾತಿನ ಮಧ್ಯದೊಳಗೆ ಹೆಮ್ಮಿಗೆಪುರ ಏಕೆ ಉಳಿಯಿತು ಅನ್ನುವ ಚರ್ಚೆಗಳಾಗ್ತಾ ಇವೆ. ರಾಜಕೀಯದ ವಿಚಾರಗಳು ಬಂದಾಗ ಸ್ವಾರ್ಥ ಅತಿ ಹೆಚ್ಚು ಆದಾಗ ಇದಾಗುತ್ತೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಗ್ರಗಣ್ಯ ನಾಯಕರೊಬ್ಬರು ಮಧ್ಯಪ್ರವೇಶವನ್ನು ಮಾಡಿ, ದೂರವಾಣಿ ಕರೆಯನ್ನು ಮಾಡಿ, ಇದನ್ನು ಹೆಮ್ಮಿಗೆಪುರ ಅಂತಲೇ ಉಳಿಸಬೇಕು, ಉಳಿಸದೇ ಹೋದರೆ ನಾನು ನಿಮ್ಮ ಕಚೇರಿಯ ಮುಂದೆ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ ಎನ್ನುವ ದೂರವಾಣಿ ಕರೆಗೆ ಬೆಚ್ಚಿ ಬಿದ್ದು ಅದನ್ನು ಹಾಗೆಯೇ ಉಳಿಸಲಾಗಿದೆ. ಅದಕ್ಕೆ ಸೋಮಶೇಖರ್ ವಿರೋಧ ಮಾಡಲಿಕ್ಕಾಗೋದಿಲ್ಲ. ಆ ಗಣ್ಯರ ವಿರುದ್ಧ ಒಂದು ಮಾತುಗಳನ್ನು ಯಾರೂ ಕೂಡ ಆಡೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ
ಅದರ ಜೊತೆಗೆ ಕೆಲ BJPಯ ನಾಯಕರು, ಇನ್ನು ಕೆಲವೊಬ್ಬರು ಸೋಮಶೇಖರ್ ಅವರ ಜೊತೆಯೊಳಗೆ ಇದ್ದು ಅವರ ಅನುಯಾಯಿಗಳು ಕೂಡ ಹೆಮ್ಮಿಗೆಪುರ ಉಳಿಯಲಿ ಅಂತ ಮಾಡಿದಂತಹ ಪ್ರಯತ್ನ, ಎಲ್ಲರ ಒಗ್ಗೂಡುವಿಕೆಯಿಂದ ಕೆಂಗೇರಿಯ ಹೆಸರು ಅಲ್ಲಿ ಬಾರದೆ ಹೆಮ್ಮಿಗೆಪುರವಾಗಿ ಉಳಿದಿದೆ. ಆದರೆ ಸೋಮಶೇಖರ್ ಅವರಿಗೆ ಇಷ್ಟವಿಲ್ಲವಂತೆ, ಇಷ್ಟವೋ ಕಷ್ಟವೋ ಒಪ್ಪಿಕೊಳ್ಳಬೇಕಾಗಿದೆ. ಇದು ಒಂದು ಭಾಗ. ಇನ್ನೊಂದು ಕಡೆಗೆ ಕೆಂಗೇರಿ ಹೆಸರು ಉಳಿಯಿತು, ಆದರೆ ಕೆಂಗೇರಿಯಲ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ವಾರ್ಡ್ ನಂಬರ್ 19 ಈಗ ಕೆಂಗೇರಿ ಉಪನಗರವಾಗಿತ್ತು. ಅದು ಕೆಂಗೇರಿ ಉಪನಗರ ತೆಗೆದುಬಿಟ್ಟು ಕೆಂಗೇರಿಯನ್ನು ಉಳಿಸಿದ್ರು. ಕೆಂಗೇರಿಯ ಹೆಸರು ಉಳಿಯಿತು ಎನ್ನುವ ಸಂತಸ ಒಂದು ಕಡೆಗಾದರೆ, ಐತಿಹಾಸಿಕ ಕುರುಹುಗಳಿರುವಂತಹ ಪ್ರದೇಶಗಳು ಅಥವಾ ಮೂಲ ಕೆಂಗೇರಿ, ಮೂಲ ಕೋಟೆ, ಮೂಲ ಸೋಮೇಶ್ವರ ದೇವಸ್ಥಾನ ಇರುವಂತಹ ಯಾವ ಪ್ರದೇಶಗಳು ಕೂಡ ಕೆಂಗೇರಿ ವಾರ್ಡಿನಲ್ಲಿ ಉಳಿದುಕೊಂಡಿಲ್ಲ. ಕೆಂಗೇರಿ ಹೆಸರು ಉಳಿಯಿತು, ಆದರೆ ಕೆಂಗೇರಿಯ ಉಸಿರು ಉಳಿತಾ ಇಲ್ವಲ್ಲ ಅನ್ನುವುದು ಹಲವರ ಮಾತುಗಳು. ಒಟ್ಟಿನೊಳಗೆ ಕೆಂಗೇರಿಯಾದರೂ ಉಳಿದಿದೆಯಲ್ಲ ಈ ಹೆಸರಿನೊಳಗೆ, ಐತಿಹಾಸಿಕ ಕುರುಹುಗಳು ಮಾಯವಾಗಿ ಇನ್ನೊಂದು ಕಡೆ ಸೇರಿಕೊಂಡಿದೆ ಅನ್ನುವಂಥದ್ದು ಇದನ್ನು ಕೂಡ ನಡೆದಿರ್ತಕ್ಕಂಥದ್ದು. ಈ ಮಧ್ಯೊಳಗೆ ಯಾರು ಬಲಾಢ್ಯರು ಅನ್ನುವ ಚರ್ಚೆಗಳು ಆರಂಭವಾಗಿದೆ. ಯಾಕೆ ಅಂತಂದರೆ, ಬಂಡೇಮಠ ವಾರ್ಡ್ ಆರಂಭಿಕ ಹಂತದೊಳಗೆ ಬಂದಿತ್ತು. ನಂತರ ಅದು ಬದಲಾಗಿ ಸುಭಾಷ್ ನಗರ ವಾರ್ಡ್ ಆಯಿತು. ಸುಭಾಷ್ ನಗರ ಸುಭಾಷ್ ಚಂದ್ರ ಬೋಸ್ರವರ ಹೆಸರು ಅಂತ ಒಂದಷ್ಟು ಚರ್ಚೆಗಳು. ಸುಭಾಷ್ ಚಂದ್ರ ಬೋಸ್ರವರ ಹೆಸರುಗಳು ಅಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರ ಯುವಕನ ಹೆಸರನ್ನು ಯಾರೋ ನಾಮಕರಣ ಮಾಡಿದ್ದು ಅಂತ ಚರ್ಚೆಗಳ ಮೊದಲಿಗೆ ಹೋಗ್ಬಿಟ್ಟು ಜನಾಭಿಮಾನ ಮಹಿಳಾ ವೇದಿಕೆ, ಹಾಗೆಯೇ ಕೆಂಗೇರಿ ಕೋಟೆ ಯುವಕರ ಸಂಘ, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಇವರೆಲ್ಲ ಸೇರಿ ಮೇಲಿಂದ ಮೇಲೆ ನೋಡಲಾರದಷ್ಟು ಕೇಳಲಾರದಷ್ಟು ಒತ್ತಡವನ್ನು ಹಾಕಿದ ಹಿನ್ನೆಲೆ ಒಳಗೆ ಅವರೇ ಹೇಳಿದಂಥದ್ದು, ಬಂಡೇಮಠವೂ ಬೇಡ, ಸುಭಾಷ್ ನಗರವೂ ಬೇಡ, ಕೆಂಗಲ್ ಹನುಮಂತಯ್ಯನವರ ಹೆಸರನ್ನಡಿ, ಕೆಂಗಲ್ ಹನುಮಂತಯ್ಯನವರು ಕೆಂಗೇರಿಯಲ್ಲಿ ಓದಿದ್ರು ಅನ್ನುವಂಥದ್ದು ಹಠವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯೊಳಗೆ ಮಾಡಿದ ಪ್ರಯತ್ನಗಳು ಸಫಲವಾಗಿ ಸೋಮಶೇಖರ್ ಅವರ ಮಧ್ಯಸ್ಥಿಕೆಯಿಂದ, ಸೋಮಶೇಖರ್ ಅವರ ಇಚ್ಛಾಶಕ್ತಿಯಿಂದ ನಾಡಪ್ರಭು ಕೆಂಪೇಗೌಡ ನಗರಗಳು ಬೇರೆ ಕಡೆ ಇದೆ. ಅದೇ ರೀತಿ ಇಲ್ಲಿ ಕೆಂಗಲ್ ಹನುಮಂತಯ್ಯ ವಾರ್ಡ್ ಆಗಿದೆ. ಅದು ಬರೀ ಕೆಂಗಲ್ ಹನುಮಂತಯ್ಯ ಅಲ್ಲ, ಕೆಂಗಲ್ ಹನುಮಂತಯ್ಯ ಪಶ್ಚಿಮ, ಬೇರೆ ಕಡೆ ಕೆಂಗಲ್ ಹನುಮಂತಯ್ಯನವರ ಹೆಸರಿರೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಕೆಂಗಲ್ ಹನುಮಂತಯ್ಯ ವೆಸ್ಟ್ ಅಂಥೇಳಿ ಸುಭಾಷ್ ನಗರ ಆರ್ ಬಂಡೇಮಠದ ಹೆಸರನ್ನು ಪಕ್ಕಕ್ಕೆ ಸಳ್ಳಿ ಈ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಇದು ಚಾಮುಂಡಿ ಶಿವಕುಮಾರ್ ಅವರಾಗಲಿ, ಅಥವಾ ಶೈಲೇಶ್ ಆಗಲಿ, ಅಥವಾ ಸುದರ್ಶನ್ ಅವರಾಗಲಿ, ಅಥವಾ ಆನಂದ್ ಆಗಲಿ, ಶ್ರೀನಿವಾಸ್ ಆಗಲಿ, ಪಾರ್ವತಿಯವರಾಗಲಿ, ಇವರ ಹೋರಾಟದ ಫಲ ಕೆಂಗಲ್ ಹನುಮಂತಯ್ಯನವರ ಹೆಸರಿಡುವಲ್ಲಿ ಸಫಲರಾಗಿದ್ದರೂ ಕೂಡ, ಜಯಶೀಲರಾಗಿದ್ದರೂ ಕೂಡ, ಮೂಲ ಕೆಂಗೇರಿಯ ಹೆಸರನ್ನು ಉಳಿಸಿಕೊಳ್ಳುವಲ್ಲಿ ರಾಜಕೀಯ ಗದಪ್ರಹಾರದೊಳಗೆ ಪ್ರಾಮಾಣಿಕ ಪ್ರಯತ್ನ ಕೊಚ್ಚಿ ಹೋಗಿರುವುದಂತೂ ಸತ್ಯ. ಇರಲಿ, ಇದೊಂದು ಭಾಗ. ವಾರ್ಡ್ಗಳು ಏನೇನಾಗಿದೆ ಅಂತ ಆಯಿತು. ಅನೇಕರು ಹೇಳ್ತಾ ಇದ್ದರು, ಕೆಂಗಲ್ ಹನುಮಂತಯ್ಯನವರ ಹೆಸರಿಟ್ಟಿರೋದು ಸೂಕ್ತ, ಆದರೆ ಬಂಡೇಮಠ ತೆಗಿಬಾರ್ದಾಗಿತ್ತು. ಕೆಂಗಲ್ ಹನುಮಂತಯ್ಯನವರಿಗಿಂತ ಐತಿಹಾಸಿಕವಾಗಿರ್ತಕ್ಕಂಥದ್ದು ಬಂಡೇಮಠ ಅಂತ ಚರ್ಚೆಗಳಾಗ್ತಾಯಿದೆ. ಚರ್ಚೆಗಳು ಏನಾರಾಗಲಿ ಆಗಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಇವತ್ತು ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಗೇರಿ, ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರು, ಯಶವಂತಪುರ ಕ್ಷೇತ್ರದ ಮೇಲೆ ಒಂದಷ್ಟು ಶಾಸಕ ಸ್ಥಾನದ ಮೇಲೆ ಸ್ಪರ್ಧೆಯನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ಹೊಂದಿರತಕ್ಕಂಥ ಎಂ ರುದ್ರೇಶ್, ಮಾಜಿ BBMP ಸದಸ್ಯ VV ಸತ್ಯನಾರಾಯಣ, ಜೆ ರಮೇಶ್, ಉಲ್ಲಾಳ್ ವಾರ್ಡಿನ ನಿಕಟಪೂರ್ವ BJP ಅಧ್ಯಕ್ಷ ಶಶಿಕುಮಾರ್ ಎಲ್ಲರೂ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಅಂತಂದರೆ, ಕೆಂಗೇರಿ ಆಗಬೇಕು ಅನ್ನುವಂಥ ನಮ್ಮ ಹೋರಾಟ ಪಕ್ಷಾತೀತವಾದ ಹೋರಾಟ, ನಮ್ಮ ಪ್ರಯತ್ನ, ನಮ್ಮ ನಾಯಕರ ಪ್ರಯತ್ನದಿಂದ ಯಶಸ್ವಿಯಾಗಿದೆ ಅನ್ನುವಂಥ ಮಾತುಗಳು. ಅದರ ಎಂ ರುದ್ರೇಶ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದಾಗಿರ್ತಕ್ಕಂಥದ್ದು ಅವರ ಪ್ರಯತ್ನ. ನಾವು ಮನವಿಯನ್ನು ಮಾಡಿದ್ವಿ, ಅವರ ಗಮನಕ್ಕೆ ತಂದಿದ್ವಿ. ಅವರ ಪ್ರಯತ್ನದಿಂದ ಕೆಂಗೇರಿಯ ಹೆಸರು ಉಳಿದಿದೆ. ಸ್ಥಳೀಯ ಕೆಲವು ಸ್ವಾರ್ಥದಿಂದ ಬಂಡೇಮಠದ ಹೆಸರು ಮಾಯವಾಗಿರಬಹುದು, ಆದರೆ ಕೆಂಗಲ್ ಹನುಮಂತಯ್ಯನವರ ಕೊಡುಗೆಯನ್ನು ಯಾರೂ ನಿರಾಕರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಅದನ್ನು ನಾವು ಸ್ವಾಗತಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಕಳೆದ 2 ತಿಂಗಳಲ್ಲಿ ಯಾವಾಗ GBA ಡಿಲಿಮಿಟೇಷನ್ನು ಮತ್ತು ವಾರ್ಡ್ಗಳ ಹೆಸರನ್ನು ಇಟ್ಟಿದ್ದಾಗಿತ್ತು, ಆವಾಗ 2 ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ನಮ್ಮ ಆಕ್ಷೇಪಗಳನ್ನು
ವಿವಿಧ ಚಾನೆಲ್ಗಳ ಮುಖಾಂತರ, ಲೋಕಲ್ ರಿಪೋರ್ಟರ್ಗಳ ಮುಖಾಂತರ ನಮ್ಮ ವಿಷಯಗಳನ್ನು ಜನರಿಗೆ ಪ್ರಸ್ತಾಪ ಇಟ್ಟಿದ್ವಿ. ಕೇವಲ ಅಷ್ಟಕ್ಕೆ ಸೀಮಿತವಾಗದೆ, ಯಾರಿಗೋ ಒಬ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ದೇನೆ ನೇರವಾಗಿ BBMPಗೆ ನಮ್ಮ ಲೆಟ್ರೇಟ್ಗಳಲ್ಲಿ, ನಮ್ಮ ಮುಖಂಡರ ಲೆಟ್ರೇಟ್ಗಳಲ್ಲಿ ಮತ್ತು ಒಂದು 200-250ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನು ಬೇರೆ ಬೇರೆ ಸಾರ್ವಜನಿಕರಿಂದ ಕೆಲವು ರಿಕ್ವೆಸ್ಟ್ಗಳನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ನಮಗೆ ಕೆಂಗೇರಿ ಅನ್ನುವಂತಹ ಹೆಸರು ಉಳಿಯುವಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಷಯ ಆಗಿತ್ತು. ಅದು ಕೆಂಗೇರಿ ಉಪನಗರ ಮತ್ತು ಕೆಂಗೇರಿಯ ಮಧ್ಯೆ ಒಂದಿಷ್ಟು ಕನ್ಫ್ಯೂಷನ್ ಆಗಿ ಉಪನಗರಕ್ಕಿಂತ ಬೆಂಗಳೂರಿನ ಒಂದು ಐಕಾನಿಕ್ ಪ್ಲೇಸ್ ಆದಂತಹ ಕೆಂಗೇರಿ ನಮ್ಮೆಲ್ಲರ ಊರು. ಹೀಗಾಗಿ ಆ ಹೆಸರನ್ನು ಹಾಗೇ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದನ್ನ ನಾವು ಇಲ್ಲೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದ್ವಿ ಮತ್ತು BBMPಗೂ ಆ ಲೆಟರ್ಗಳನ್ನು GBA ಅಧಿಕಾರಿಗಳಿಗೆ ಆ ಲೆಟರ್ಗಳನ್ನು ಕೊಟ್ಟಿದ್ವಿ. ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಕೆಂಗೇರಿಯ ಏನು ಐತಿಹಾಸಿಕ ಹೆಸರಿದೆ ಆ ಹೆಸರು ಅದೇ ರೀತಿ ಉಳಿದಿರೋದು ಒಂದು ರೀತಿಯ ಸಂತೋಷ ಅಂತ ಅನಿಸುತ್ತೆ. ಅಧಿಕಾರಿಗಳಿಗೆ ನಾವು ಕೊಟ್ಟಿರುವಂಥ ಲೆಟರಿನ ಪರಿಣಾಮವಾಗಿ ಇವತ್ತು ನಮಗೆಲ್ರಿಗೂ ಸಂತೋಷ, ಆ ಹೆಸರು ಮತ್ತೆ ಉಳ್ಕೊಂಡಿದೆ. ಒಂದೆರಡು ಸಣ್ಣ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಮೊದಲನೇದಾಗಿ ಇಡೀ ಕೆಂಗೇರಿ ಒಂದಾಗಬೇಕು ಅಂತಂದರೆ, ಮೈಸೂರು ರೋಡಿಂದ ಈಚೆ ಮತ್ತು ಮೈಸೂರು ರೋಡಿಂದ ಆ ಕಡೆ ಏನು ಕೋಟೆ ಬರುತ್ತೆ ಅಥವಾ ಗಾಂಧಿ ಆಶ್ರಮ ಬರುತ್ತೆ ಮತ್ತು ಸೋಮೇಶ್ವರ ದೇವಸ್ಥಾನ ಬರುತ್ತೆ, ಇದೆಲ್ಲವೂ ಒಂದಾಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿತ್ತು. ಆದರೆ ಈ ಬಾರಿ ಅದು ಒಂದು ಮಿಸ್ ಆದರೂ ಪರವಾಗಿಲ್ಲ, ಕೆಂಗೇರಿ ಅನ್ನುವಂಥ ಊರು ಉಳಿದಿದ್ದು ತುಂಬ ದೊಡ್ಡದು. ಇನ್ನೊಂದು ಬಂಡೆಮಠದ ಹೆಸರು ಉಳಿಬೇಕು, ಒಂದು ಐಕಾನಿಕ್ ಪ್ಲೇಸು ಅನ್ನೋ ಕಾರಣಕ್ಕೆ ಯಾವಾಗಲೂ ಹೆಸರಿಡುವಾಗ ಸ್ಥಳೀಯ ಹೆಸರುಗಳನ್ನು ನೋಡಿ ಅದರ ಪ್ರಾಮುಖ್ಯತೆಯ ಮೇಲೆ, ಆ ಒಂದು ಜಾಗದ ವಿಶೇಷತೆ ಏನಿದೆ ಅದ್ರ ಮೇಲೆ ಹೆಸರಿಡ್ತಾರೆ. ಹಾಗಂತ ಕೆಂಗಲ್ ಹನುಮಂತಯ್ಯ ಅವರ ಕಾಂಟ್ರಿಬ್ಯೂಷನ್ನ ಯಾವುದೇ ರೀತಿಯಲ್ಲಿ ಅಲ್ಲಗಳೆಯದೆ ಅವರು ಬೆಂಗಳೂರಿಗೆ ಮಾಡಿರುವಂಥ ಒಂದು ದೊಡ್ಡ ದೊಡ್ಡ ವಿಷಯಗಳನ್ನು ಕನ್ಸಿಡರ್ ಮಾಡುತ್ತಾ ಆ ಹೆಸರನ್ನು ಮಾಡಿದ್ದು ನಮಗೆ ಸಂತೋಷ ಇದೆ. ಆದರೆ ಬಂಡೆಮಠ ಅನ್ನುವ ಹೆಸರನ್ನು ಉಳಿಸಿದ್ರೆ ನಮಗಿನ್ನೂ ತುಂಬ ಚೆನ್ನಾಗಿರ್ತಿತ್ತು. ಆದರೆ ಕೆಂಗೇರಿ ಹೆಸರು ಉಳಿದಿರೋದು ನಮ್ಮೆಲ್ಲರ ಹೋರಾಟದ ಪ್ರತಿಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. GBA ಚುನಾವಣೆ ಎನಿ ಟೈಮು ಅನೌನ್ಸ್ ಆಗ್ಬೋದು. ಭಾರತೀಯ ಜನತಾ ಪಾರ್ಟಿ ಮತ್ತು JDS NDA ನಾವು ಆ್ಯಸ್ ಅ ಪಾರ್ಟಿ, ಆ್ಯಸ್ ಅ ಕೋಯಲೇಷನ್ನು ನಾವು ರೆಡಿಯಾಗಿದ್ದೀವಿ. ನಾನು ಹಿಂದೆನೂ ಇದನ್ನು ಹೇಳಿದ್ದೆ, ನಮ್ಮೆಲ್ಲರ ನಾಯಕರ ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ನಾನು ಆಗಲೇ ಹೇಳ್ತಾ ಇದ್ದೆ, 12ಕ್ಕೆ 12 ಗೆಲ್ಲುವಂಥ ಪ್ರಯತ್ನವನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ NDA ಸಂಪೂರ್ಣ ಪ್ರಯತ್ನ ಮಾಡುತ್ತೆ. ಯಾವುದೇ ಕ್ಯಾಟಗರಿಯ ಆದ್ರೇನು ನಮ್ಮ ಹತ್ರ ಒಂದಲ್ಲ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಈಗಾಗಲೇ ಅವೈಲೇಬಲ್ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಳೆದ 2 ತಿಂಗಳಿಂದ ಹಿಂದೆ ನಮ್ಮ ಸ್ಥಳೀಯರ ಒಂದು ಒತ್ತಾಯದ ಮೇರೆಗೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಕೆಂಗೇರಿ ಇತಿಹಾಸ ಇರತಕ್ಕಂಥ ಕೆಂಗೇರಿ ಹೆಸರನ್ನ ಮರೆಮಾಚಬಾರ್ದು, ಹಾಗಾಗಿ ಕೆಂಗೇರಿ ಹೆಸರನ್ನ ಉಳಿಸ್ಬೇಕು ಅನ್ನೋ ಒಂದು ಎಲ್ಲ ಸ್ಥಳೀಯ ನಾಯಕರುಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು, ಎಲ್ಲ ಸಮುದಾಯದವರು ಸೇರಿ ಒಂದು ಒಕ್ಕಲ್ಲ ಒಂದು ಧ್ವನಿ ಆಯಿತು. ಇದ್ರ ಜೊತೆಗೆ GBAಯಿಂದ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಕೆಲವು ಅರ್ಜಿಗಳನ್ನ ಆಹ್ವಾನಿಸಿದ್ರು. ಅದ್ರ ಜೊತೆ ನಾವೆಲ್ಲ ಸೇರಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಸಾರ್ವಜನಿಕವಾಗಿ ಮತ್ತು ಎಲ್ಲ ಪಕ್ಷದವರು ಕೆಂಗೇರಿ ಹೆಸರು ಉಳಿಸ್ಬೇಕು ಅನ್ನೋ ಒಂದು ಕೂಗು ಸರ್ಕಾರಿಗೆ ಕೇಳಿಸ್ತು. ಇದಾದ ನಂತರ ಸನ್ಮಾನ್ಯ DCM ಅವರು, ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ನಂತರ ಈ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ವಿ. ಅದನ್ನ ಅವರು ಒಪ್ಪಿ, ಇಲ್ಲ ಇದು ಕೆಂಗೇರಿ ಹೆಸರು ಸರಿ ಇದೆ, ಅದು ಮರೆಮಾಚೋದು ಬೇಡ, ನಾನು ಅದಕ್ಕೆ ಗಮನಕ್ಕೆ ತೊಗೊತೀನಿ ರುದ್ರೇಶ್ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ರು. ಮಾತು ಕೊಟ್ಟಂತೆ ಕೆಂಗೇರಿನ ಉಳಿಸ್ಕಿದ್ದಾರೆ. ಜೊತೆಗೆ ಕೆಲವು ವಾರ್ಡ್ಗಳನ್ನ ಮಾಡಬೇಕಾಗಿತ್ತು, ಬಂಡೆಮಠದ ವಾರ್ಡು ಹಂಗೆ ಕಂಟಿನ್ಯೂ ಮಾಡಬೇಕಾಯಿತು. ಆದರೆ ಸ್ಥಳೀಯವಾಗಿ ಕೆಲವರು ಸಹಕಾರ ಬೇಕು ಮತ್ತು ಅವರ ಒಂದು ಸಲಹೆ ಬೇಕು ಸರ್ಕಾರಕ್ಕೆ. ಇಲ್ಲಿ ಜನಪ್ರತಿನಿಧಿಗಳ ಸಲಹೆ ಬೇಕು ಮತ್ತು ಅವ್ರದ್ದೇ ಆದಂಥ ಒಂದು ಸ್ವಾರ್ಥ ರಾಜಕಾರಣದಿಂದ ಕೆಲವು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ. ಆದರೂ ಕೂಡ ಸಂತೋಷ, ಏಕೆಂದರೆ ಕೆಂಗಲ್ ಹನುಮಂತಯ್ಯನವರು ಕೆಂಗೇರಿ ಭಾಗದಲ್ಲಿ ಹುಟ್ಟಿ ಕೆಂಗೇರಿ ಭಾಗದಲ್ಲೇ ವಿದ್ಯಾಭ್ಯಾಸ ಮಾಡಿ
ಕೆಂಗೇರಿ ಭಾಗದಲ್ಲಿ ಅವರ ಒಂದು ಒಡನಾಟ ಇರೋದ್ರಿಂದ ಅವ್ರ ಹೆಸರು ಇರೋದು ತುಂಬ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಹಿಂದೆ ನಮ್ಮ ಸರ್ಕಾರದಲ್ಲೇ ನಮ್ಮ ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ನಮ್ಮ ಕೆಂಗಲ್ ಹನುಮಂತಯ್ಯರ ಹೆಸರು ಇಡಬೇಕು ಅಂತ ನಾವೆಲ್ಲ ಮಾನ್ಯ ಅಶೋಕ್ ಅವ್ರ ಹತ್ರ ಮನವಿ ಮಾಡಿದ್ವಿ, ಅದ್ರೂ ಇಟ್ಟಿದ್ರು. ಜೊತೆಗೆ ಕೆಂಗೇರಿ ವಾರ್ಡ್ನ ಉಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಮತ್ತೆ ನಮ್ಮದೇ ಸರ್ಕಾರ ಇದ್ರೂ ನಾವೇ ಸ್ಥಳೀಯ ನಾಯಕರುಗಳೆಲ್ಲ ಸೇರಿ ಒತ್ತಾಯ ಮಾಡಿದ್ವಿ. ಆವಾಗ ಕೆಂಗೇರಿ ಹೆಸರು ಉಳಿದಿತ್ತು, ಅದೇ ಕೆಂಗೇರಿ ಹೆಸರನ್ನ ಈಗ ಉಳ್ಕೊಂಡೋಗಿದೆ. ಇದಕ್ಕೆ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದ ತಿಳಿಸ್ತಾ ಮತ್ತು ಸರ್ಕಾರಕ್ಕೂ ಅಭಿನಂದನೆ ತಿಳಿಸ್ತಾ, ಬರುವಂಥ ದಿನದಲ್ಲಿ ಸ್ಥಳೀಯವಾಗಿ ಯಾವುದೇ ಒಂದು ನಿರ್ಧಾರ ತೊಗೊಬೇಕಾದ್ರೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅದನ್ನು ಗಣನೆಗೆ ತಗೊಂಡು ಬಗೆಹರಿಸ್ಬೇಕು ಅಂತ ನಾನು ಮನವಿ ಮಾಡಿದ್ದೀನಿ. ಅದಕ್ಕೂ ಕೂಡ ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಹೋರಾಟದಲ್ಲಿ ನಮಗೆಲ್ಲ ಬೆಂಬಲ ಘೋಷಿಸಿದಂಥ ನಮಗೆಲ್ಲ ಸಹಕಾರ ಮಾಡಿದಂಥ ನಮ್ಮ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ನಮ್ಮ ಹಿತೈಷಿಗಳಾಗಿರ್ಬೋದು, ಕೆಂಗೇರಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಮ್ಮ ಸಾರ್ವಜನಿಕರು, ನಮ್ಮ ಎಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೀನಿ. ವೀಕ್ಷಕರೇ, 2 ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಒಂದು, ವಾರ್ಡ್ ವಿಂಗಡಣೆಯೊಳಗೆ ಹೆಮ್ಮಿಗೆಪುರ ಉಳಿದಿದ್ದು ಹೇಗೆ? ಹೆಮ್ಮಿಗೆಪುರ ಕೆಂಗೇರಿ ಆಗಬೇಕಾಗಿತ್ತು, ಆದರೆ ಹೆಮ್ಮಿಗೆಪುರವೇ ಉಳಿದಿದ್ದು ಹೇಗೆ? ಕೆಂಗೇರಿ ಆಯಿತು, ಆದರೆ ಕೆಂಗೇರಿಯಲ್ಲಿ ಇಲ್ಲ ಅನ್ನುವಂಥದ್ದು. BJPಯವರ ಸ್ವಾಗತ ಮಾಡಿರ್ತಕ್ಕಂಥ ಎಲ್ಲ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.